ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ಚೆನ್ನೈ ಮತ್ತು ರಾಜಸ್ಥಾನ ಮ್ಯಾಚ್ ಇತ್ತು. ಸ್ಟಾರ್ಟಿಂಗ್ ಅಲ್ಲೆಲ್ಲ 2-3 ದಿನದಿಂದ ಎಲ್ಲರೂ ಹೇಳ್ತಿತ್ತು ಚೆನ್ನೈ ಗೆಲ್ಲುತ್ತೆ, ಚೆನ್ನೈ ಗೆಲ್ಲುತ್ತೆ, ಚೆನ್ನೈ ಗೆಲ್ಲುತ್ತೆ. ಚೆನ್ನೈಗೆ ಶುರುವಾಗಿದೆ ಶನಿ ಅಂತ ಹೇಳ್ಬೋದು. ಖಂಡಿತವ್ರು ನಮ್ಮ RCB ಹತ್ರ ಸೋತ್ ಮೇಲೆ ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಎಷ್ಟೊಂದು ಹೆವಿ ಟ್ರೋಲ್ ಆಗಿದೆ ಚೆನ್ನೈ ಟೀಮ್ ಅಂದ್ರೆ RCB ಮೇಲೆ ಸೋತ್ ಮೇಲೆ. ನಮ್ಮ RCB ಸೋತಿದ್ರು ಅದು ಟ್ರೋಲ್ ಆಗ್ತಿರಲಿಲ್ಲ, ಯಾಕಂದ್ರೆ ಅದು ಕಾಮನ್ ಬಿಡು ಮರ ಅಂತಿದ್ರು. ಬಟ್ ಚೆನ್ನೈದವ್ರು ಸೋತಿದ್ದಕ್ಕೆ ಹೆವಿ ಟ್ರೋಲ್. ಅದರಲ್ಲಿ ಮುಖ್ಯ ಪ್ಲೇಯರ್ ಆಗಿರೋ MS ಧೋನಿ ಅವ್ರ ಬಗ್ಗೆ ಎಷ್ಟು ಟ್ರೋಲ್ ಮಾಡಿದ್ರೆ ಅಂದ್ರೆ, ಆ ಟ್ರೋಲ್ ಮಾಡಿರೋ ಕಾರಣಕ್ಕೆ ನಿನ್ನೆ MS ಧೋನಿ ಅವರು ಬೇಗ ಬರ್ತಾರೆ ಬ್ಯಾಟಿಂಗ್ ಆಡೋಕೆ. RCB ಅಲ್ಲಿ 7ನೇ ಬ್ಯಾಟ್ಸ್ಮನ್ ಬಂದಿದ್ರು. ಬಟ್ ಯಾವಾಗ ಟ್ರೋಲ್ ಹೆವಿ ಆಯ್ತು, ನಿನ್ನೆ ರಾಜಸ್ಥಾನ್ ಮೇಲೆ ಬೇಗನೆ ಬರ್ತಾರೆ ಮ್ಯಾಚ್ ಗೆಲ್ಲಬೇಕಂತ. ಬಟ್ ಮ್ಯಾಚ್ ಎಲ್ಲ ಏನಾಯ್ತು ಅಂತ ನಿಮ್ಗೆ ಗೊತ್ತಿರುತ್ತೆ. ಒಂದಂತೂ ಸತ್ಯ, ಈ ಪ್ರಿಡಿಕ್ಷನ್ ಹೇಳೋಕೆ ನಿನ್ನೆ ಮುಟ್ಟಿ ನೋಡಿಕೊಳ್ಳುವಂತ ಒಂದು ಮ್ಯಾಚ್ ನಡೆದಿದ್ದಾವೆ. ಎರಡು ಕೂಡ ಹೈದರಾಬಾದ್ ಮತ್ತೆ ಡೆಲ್ಲಿ, ಅದಾದ್ಮೇಲೆ ಚೆನ್ನೈ ಮತ್ತು ರಾಜಸ್ಥಾನ. ಚೆನ್ನೈ ರಾಜಸ್ಥಾನ್ ಮ್ಯಾಚ್ ಇದ್ದಾಗ 200% ಚೆನ್ನೈ ಗುರು ಗೆಲ್ಲೋದು ಅನ್ನೋ ಲೆವೆಲ್ಗೆಲ್ಲ ಬಂದಿದ್ರು. ಉಲ್ಟಾ ಪಲ್ಟಾ ಆಗೋಯ್ತು. ಕೊನೆಗೆ ಸೋಲ್ ಒಪ್ಕೊಂಡ್ರು. ಹೇಳ್ದಲ್ಲ, RCB ಮೇಲೆ ಸೋತ್ ಮೇಲೆ ಚೆನ್ನೈ ಅವರಿಗೆ ಶನಿ ಶುರುವಾಗಿದೆ ಅಂತ. ಒಂದಂತೂ ಸತ್ಯ, ಟಾಸ್ ಗೆಲ್ತಾರೆ, ಟಾಸ್ ಗೆದ್ದು ಬ್ಯಾಟಿಂಗ್ ಆಹ್ವಾನ ಮಾಡ್ತಾರೆ ರಾಜಸ್ಥಾನ ಅವರಿಗೆ. ರಾಜಸ್ಥಾನ ಅವರು ಒಂದೊಂದು ಟೈಮಲ್ಲಿ ತುಂಬಾನೇ ಸ್ಕೋರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ನಿತೀಶ್ ರಾಣಾ ಅವರು ಮಾತ್ರ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. 36ಗೆ 80 ಸಮಥಿಂಗ್ ಎಲ್ಲ ಹೊಡಿತಾರೆ ರನ್ನು. ಅಷ್ಟು ಚೆನ್ನಾಗೆಲ್ಲ ಬ್ಯಾಟಿಂಗ್ ಆಡ್ತಾರೆ. ಒಂದಂತೂ ಸತ್ಯ, ಇಲ್ಲಿ ಮಾತಾಡಬೇಕಾಗಿದ್ದು ಧೋನಿ ಅವರು ಇನ್ನೂ ಸ್ವಲ್ಪ ಬೇಗ ಬರ್ಬೋದಾಗಿತ್ತ. ಯಾಕೆ ಚೆನ್ನಾಗಿ ಹಿಡಿದಿದ್ದಲ್ಲಿ ಅಂತ ಹೇಳೋದಾದ್ರೆ, ಒಂದು ಅಸರಂಗ ನಮ್ಮ RCB ಪ್ಲೇಯರ್ ನಿನ್ನೆ ಒಂದು ನೋಡಿ, RCB ಪ್ಲೇಯರ್ ಎಲ್ಲ ತುಂಬಾ ಮಿಂಚಿದಾರ ಅನ್ಸುತ್ತೆ ಗುರು. ಡುಪ್ಲಿಸಸ್ ಆಗಿರ್ಬೋದು, ಮಿಚೆಲ್ ಸ್ಟಾರ್ಕ್ ಆಗಿರ್ಬೋದು, ಅಸರಂಗ ಆಗಿರ್ಬೋದು. ಯಾಕಂದ್ರೆ ಇವರೆಲ್ಲ ಮಾಜಿ RCB ಪ್ಲೇಯರ್ಸ್ ಆದ ಕಾರಣ ಹೇಳ್ತಾ ಇದ್ದೀನಿ ಅಷ್ಟೇನೆ. ರಾಜಸ್ಥಾನದವರು 182 ಹೊಡಿತಾರ ಸ್ಕೋರ್. ಬಟ್ 6 ರನ್ ಇಂದ ಈಸಿಯಾಗಿ ಗೆಲ್ತಾರ ಅಂತ ಹೇಳೋದಾದ್ರೆ ಈಸಿ ಅಂತ ಅಲ್ಲ ಗುರು, ರೋಚಕವಾದ ವಿಜಯ ಅಂತ ಹೇಳ್ಬೋದು. ಒಂದ್ ವೇಳೆ ಆ ಓವರ್ ಅಲ್ಲಿ ಧೋನಿ ಅವರು ಔಟ್ ಆಗ್ಲಿಲ್ಲ ಅಂದ್ರೆ ಇನ್ನೂ ಸಮಥಿಂಗ್ ಏನಾದ್ರು ಮಾಡ್ತಿದ್ರ ಅನ್ಸುತ್ತೆ. ಬಟ್ ಧೋನಿ ಅವರು ಬಂದ್ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ಲಿಲ್ಲ, ಸುಮಾರಾಗಿ ಬಾಲ್ ಆಡಿದ್ರು. ಅದಾದ್ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದ್ ವೇಳೆ ಇದ್ದಿದ್ರೆ ಕೂಡ ರಾಜಸ್ಥಾನ ಸೋಲುವ ಮೂಮೆಂಟ್ ಇತ್ತು. ಯಾಕಂದ್ರೆ ಕೇವಲ 6 ರನ್ಗಳಿಂದ ಮಾತ್ರ ಸೋತಿದ್ದು. ಅಂತ ಹೇಳೋದಾದ್ರೆ ಖಂಡಿತವಾಗ್ಲು ಸೂಪರ್ ಬೈ ಆಗಿತ್ತು. ಯಾಕಂದ್ರೆ ಆ ಬಾಲ್, ಆ ಬೌಲಿಂಗ್ ಅಲ್ಲಿ, ಆ ಡೆತ್ ಅಲ್ಲಿ ಒಂದ್ ವೇಳೆ ಇಬ್ರು ಟಾಪ್ ಫಿನಿಷರ್ಸ್ ಇದ್ದಾರೆ, ಧೋನಿ, ಜಡೇಜಾ. ಆ ಟೈಮಲ್ಲಿ ಅಂತ ಬೌಲಿಂಗ್ ಮಾಡಿದ್ದು ಇಟ್ಸ್ ಅ ಗ್ರೇಟ್ಫುಲ್ ಅಂತ ಹೇಳ್ಬೋದು, ವಂಡರ್ಫುಲ್ ಬೌಲಿಂಗ್ ಅಂತ ಹೇಳ್ಬೋದು. ಸುಮಾರಾಗಿ ನಿನ್ನೆ ಎಲ್ಲರೂ ಚೆನ್ನೈ ವಿಜಯ ಆಗುತ್ತೆ, ವಿನ್ ಆಗುತ್ತೆ ಅನ್ಕೊಂಡಿರೋರಿಗೆ ಒಂದು ಮುಟ್ಟಿ ನೋಡಿಕೊಳ್ಳುವಂತ ಒಂದು ಆನ್ಸರ್ ಸಿಕ್ತಂತ ಹೇಳ್ಬೋದು. ಸತ್ಯ ಆ ರೀತಿಯಾಗಿತ್ತು ನಿನ್ನೆ ಮ್ಯಾಚ್. ಆಕ್ಚುಲಿ ಇಲ್ಲಿ ಮ್ಯಾಚ್ ಎಡವಿದ್ದೆಲ್ಲ ಅಂತ ಏನದಾದ್ರೆ, ಅವರು ಬ್ಯಾಟ್ಸ್ಮನ್ಗಳು ಏನಪ್ಪ ಇನ್ನೂ ಫಾರ್ಮಿಗೆ ಬಂದಿಲ್ಲ. ಬಟ್ ತ್ರಿಪಾಠಿ ಅವರು ಪರವಾಗಿಲ್ಲ. ಅದಾದ್ಮೇಲೆ ರುಚಿತ ಗಾಯಕ್ವಾಡ್ ಒಬ್ಬರು ಸಿಂಗಲ್ ಆರ್ಮಿ ಆಗಿ ಆಡ್ತಾ ಇದ್ರು ಗೆಲ್ಸ್ಬೇಕಂತ. ಆದ್ರೆ ಅದ್ರ ಅಸರಂಗ ಮಾತ್ರ ಪ್ರತಿ ಸಲ 6 ಹೊಡ್ಕೊಳ್ಳೋದು, ವಿಕೆಟ್ ತೆಗೆದು 6 ಹೊಡ್ಸ್ಕೊಳ್ಳೋದು, ವಿಕೆಟ್ ತೆಗೆದು 4 ವಿಕೆಟ್ ತೆಗೆದು 4 ವಿಕೆಟ್. ಅದೇ ರೀತಿಯಾಗಿತ್ತು. ಫಸ್ಟ್ ಬಾಲ್ 6, ನೆಕ್ಸ್ಟ್ ಬಾಲ್ ವಿಕೆಟ್, ಫಸ್ಟ್ ಬಾಲ್ 6, ನೆಕ್ಸ್ಟ್ ಬಾಲ್ ವಿಕೆಟ್. ಆ ರೀತಿ ಆಗ್ತಾ ಇತ್ತು. ತುಂಬಾನೇ ಅಂದ್ರೆ ತುಂಬಾ ಕಾನ್ಫಿಡೆನ್ಸ್ ಇರೋರಿಗೆ, ಓವರ್ ಕಾನ್ಫಿಡೆನ್ಸ್ ಇರೋರಿಗೆ ಆ ಕಾನ್ಫಿಡೆನ್ಸ್ ಕಳೆದಿದ್ದು ರಾಜಸ್ಥಾನ ಬೌಲರ್ಸ್ ಅಂತ ಹೇಳ್ಬೋದು. ಚೆನ್ನೈ ಅವರಿಗೆ ಖಂಡಿತವಾಗ್ಲೂ ಶನಿ ಅಂತೂ ಶುರುವಾಗಿದೆ ಗುರು ಅಂತ ಅನ್ಸುತ್ತೆ. ನಿನ್ನೆ ಮ್ಯಾಚ್ ನೋಡಿದಾಗ ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಟಾಸ್ ಆದ್ಮೇಲೆ ಯಾವಾಗಾದ್ರೂ ಅವ್ರು ಚೇಂಜಿಂಗ್ ತಗೊಂಡ್ರು, ಆವಾಗ ಒಂದ್ ಸೈಡ್ ಮ್ಯಾಚ್ ಆಗಿತ್ತು ಚೆನ್ನೈ ಗೆಲ್ತಾರ ಅಂತೇಳಿ. ಬಟ್ ಅದು ಯಾವ್ದೂ ಆಗ್ಲಿಲ್ಲ. ಆ ರೀತಿ ಆಗಿತ್ತು. ಒಂದಂತೂ ಸತ್ಯ, ಧೋನಿ ಅವರು ಇನ್ಮೇಲೆ ಬೇಗ ಕ್ರೀಸ್ಗೆ ಬರೋದು ಗ್ಯಾರಂಟಿ ಅಂತ ಹೇಳ್ಬೋದು. ಯಾಕಂದ್ರೆ RCB ಮೇಲೆ ಸೋತ್ ಮೇಲೆ ಟ್ರೋಲ್ಗೆ ಒಳಗಾಗಿರೋ MS ಧೋನಿ ಅವರು ಇನ್ಮೇಲೆ ಆ ರೀತಿ ಚಾನ್ಸ್ ತಗೊಳಲ್ಲ ಅಂತೆಲ್ಲ ಅನ್ಸುತ್ತೆ. ಮತ್ತೆ ನಿಮ್ಗೆ ರಾಜಸ್ಥಾನ ಚೆನ್ನೈ ಮ್ಯಾಚ್ ನೋಡಿದಾಗ ಯಾರೆಲ್ಲ ಹೇಗಾಡ್ದ ಅಂತ ಹೇಳೋದ್ರೆ, ಒಂದಂತೂ ಸತ್ಯ, ಆ ಪಿಚ್ ರಿಪೋರ್ಟ್ ಅಲ್ಲಿ ಈವರೆಗೂ 180 ಸ್ಕೋರ್ ಚೇಂಜಿಂಗ್ ಮಾಡಿ ಇಷ್ಟನೇ ಇಲ್ಲಂತೆ. ಆದ ಕಾರಣ ನಿನ್ನ ಕೂಡ ಅದೇ ಆಗಿತ್ತು. ಎಲ್ಲರೂ ಈಸಿಯಾಗಿ ಚೇಂಜ್ ಮಾಡ್ತಾರೆ ಅನ್ಕೊಂಡಿರೋ ಒಂದೊಂದು ಟೈಮಲ್ಲಿ ಉಲ್ಟಾ ಪಲ್ಟಾ ಆಗೋಯ್ತು. ಅಸರಂಗ ಬಂದು ನಿನ್ನೆ ಮ್ಯಾಚ್ ಅಲ್ಲಿ ರಾಜಸ್ಥಾನ ವಿಜಯ ಆಗಿದೆ. ಮತ್ತು ಫಸ್ಟ್ ಮ್ಯಾಚ್ ಅಲ್ಲಿ ಗೊತ್ತಿರುತ್ತೆ ಡೆಲ್ಲಿ SRH ಅಲ್ಲಿ ಅದೇ ರೀತಿ ಆಗಿತ್ತು. ಇಲ್ಲಿ ಕೂಡ ಅದೇ ರೀತಿ ಆಗುತ್ತೆ. ಟಾಸ್ ಇಬ್ರು ಗೆಲ್ತಾರೆ, ಬಟ್ 2 ಮ್ಯಾಚ್ ಸೋಲ್ತಾರೆ ಗುರು. ಟಾಸ್ ಸೋತ್ರೆ ಮ್ಯಾಚ್ ಸೋಲ್ತಾರ ಅಂತ ಅನ್ಸುತ್ತೆ ಒಂದೊಂದ್ಸಲ. ಇಲ್ಲಿ ಬ್ಯಾಟ್ಸಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಗಾಯಕ್ವಾಡ್ ತುಂಬಾ ಚೆನ್ನಾಗಿ ಆಡ್ತಾರೆ. ಅದರಲ್ಲಿ ಬಂದ್ಬಿಟ್ಟು ನಿತೀಶ್ ರಾಣಾ ಅವರು ತುಂಬಾ ಎಕ್ಸಲೆಂಟ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಅವ್ರು ಹೊಡೆದಿರೋ ಸ್ಕೋರ್ ಏನೇ ಅಷ್ಟು ಬಂದಿದ್ದು, ಇಲ್ಲಾಂದ್ರೆ ತುಂಬಾ ಲೋ ಆಗ್ತಾ ಇತ್ತು. ಯಾವುದೇ ಬ್ಯಾಟ್ಸ್ಮನ್ ಅಷ್ಟು ರಿಯಾಕ್ಟ್ ಮಾಡಕ್ ಆಗಿಲ್ಲ. ಜುರಾಲಿ ಅವರು ಚೆನ್ನಾಗಿ ಆಡ್ಲಿಲ್ಲ. ಅದಾದ್ಮೇಲೆ ಇದರಲ್ಲಿ ಈ ಕಡೆ ಬಂದ್ರೆ ಧೋನಿ ಅವರು ಸ್ವಲ್ಪ, ಜಡೇಜಾ ಅವರು ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ, ಬಟ್ ಗೆಲ್ಸಕ್ಕಂತೂ ಆಗ್ಲಿಲ್ಲ. ಒಂದಂತೂ ಸತ್ಯ, ಒಂದು ಸ್ಕೋರ್ ಬೋರ್ಡ್ ಅಲ್ಲಿ ಸ್ಕೋರ್ ಇದ್ರೆ ಮಾತ್ರ ಯಾರ ಕೈಲೂ ಏನು ಕಿಸಿಯಕ್ಕಾಗಲ್ಲ ಅಂತ ನಿನ್ನೆ ಗೊತ್ತಾಯ್ತು. ಮ್ಯಾಚ್ ಅಲ್ಲಿ ಈ ರೀತಿಯಾಗಿತ್ತು ನಿನ್ನೆ. SRH ಅಲ್ಲ, ಮ್ಯಾಚ್ ಹೀಗಾಗಿತ್ತು. RR ಮತ್ತೆ ಚೆನ್ನೈ ಮ್ಯಾಚ್. ಮತ್ತೆ ಈ ಮ್ಯಾಚ್ ಅಲ್ಲಿ ನಿಮ್ಮ ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಅಂತ
ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.